ವೆಲ್ಕಮ್ ಬ್ಯಾಕ್. ಬೆಂಗಳೂರು ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ, ಮಳೆ ಹೆಚ್ಚಾಗಿದ್ರಿಂದ ಸಮಸ್ಯೆ ಆಗಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಚಿವ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಒಪ್ಕೊಳ್ಳೋದಕ್ಕಂತೂ ಯಾರು ತಯಾರಿಲ್ಲ. ಮಳೆಗಾಲ ಬಂದ್ರೆ ಮಳೆ ಬರ್ತಿದೆ, ಈಗೇನು ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗೇನು ಮಳೆಗಾಲ ಅಲ್ಲ, ಮಾಡ್ಬೋದಲ್ಲ. ಮಳೆ ಬಂದಿತ್ತಲ್ಲ ಹೆಚ್ಚಾಗಿ, ಹಂಗಾಗಿ ಸಮಸ್ಯೆ ಆಗಿದೆ ಅಂತ ಈಗಲೂ ಅದೇ ಕಥೆನೇ ಹೇಳ್ತಾ ಇದ್ದಾರೆ. ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಬಾಯಲ್ಲಿ. ಬೆಂಗಳೂರು ದಿನೇ ದಿನೇ ಬೆಳೀತಿರೋ ನಗರ, ಬೇರೆ ಬೇರೆ ಇಲಾಖೆಗಳ ಕಾಮಗಾರಿಗಳಿಂದ ಸಮಸ್ಯೆ ಆಗ್ತಿದೆ ಅಂತ ಸೋಮಣ್ಣ ಹೇಳಿದ್ದಾರೆ. ಟೋಟಲ್ ಆಗಿ ಬೆಂಗಳೂರು ಬಹಳ ವೇಗವಾಗಿ ಬೆಳೀತಕ್ಕಂತ ಒಂದು ಪ್ರದೇಶ, ನಗರ. ಇದು ಅಭಿವೃದ್ಧಿನೇ ಒಂದು ಸವಾಲು. ಬೆಂಗಳೂರು ನಗರದಲ್ಲಿ 27 ಜನ MLAಗಳಿದ್ದೀವಿ, ಎಲ್ಲಾ ಪಾರ್ಟಿಯವರು ಇದ್ದೀವಿ. ನಮ್ ಜವಾಬ್ದಾರಿ ಇನ್ನೂ ಇದೆ ಅಲ್ವಾ? ಅಧಿಕಾರಿಗಳು ನನ್ನ ಕ್ಷೇತ್ರಕ್ಕೆ ಬನ್ನಿ, ನೀವು ನೋಡಿ, ಎಲ್ಲವೂ ಅಧಿಕಾರಿಗಳ ಮೇಲೆನೆ ಪೂರ್ತಿ ಮಾಡ್ತಾರೆ ಅನ್ನೋದು ನಾನಂತೂ ನಂಬೋ. ಯಾಕಂದ್ರೆ ನನಗೂ 40 ವರ್ಷಕ್ಕೂ ಮೇಲ್ಪಟ್ಟಾಯ್ತು. ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಂಟ್ರಿ ಆಗಿ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ. ಹಂತ ಹಂತವಾಗಿ ಮುಖ್ಯಮಂತ್ರಿಗಳು ತುಂಬಾ ಆದ್ಯತೆವಾಗಿ ಅದಕ್ಕೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬಬೇಕೋ ತುಂಬಿದ್ದಾರೆ. ಅದಕ್ಕೆ ಏನೇನ್ ಬೇಕೋ ಮಾಡ್ತಾನು ಇದ್ದೀವಿ. ಅಂದ್ರೆ ಅವ್ರದ್ದು ಏನು ತಪ್ಪಿಲ್ಲ ಅಂತ ಹೇಳ್ತಿದ್ರಿ ಈಗ? ಮುಖ್ಯಮಂತ್ರಿಗಳು ತಪ್ಪು ಅಂತ ನಾನು ಯಾರು ತಪ್ಪು ಅಧಿಕಾರಿಗಳ ವಿಚಾರ. ಅಧಿಕಾರಿಗಳು ಕೂಡ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡುವಾಗ ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ಇದೆಯೋ ಅವ್ರವ್ರ ಜವಾಬ್ದಾರಿ ಅವ್ರು ನಿರ್ವಹಣೆ ಮಾಡ್ಬೇಕಾಯ್ತದೆ. ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಸಿಎಂ ಆದ್ಯತೆ ಕೊಟ್ಟಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ಸರಿಪಡಿಸೋದಕ್ಕೆ ಟೆಂಡರ್ ಕರೆದಿದ್ದಾರೆ ಅಂತ ನ್ಯೂಸ್ 18ಗೆ ಸಚಿವ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಈ ಬಗ್ಗೆ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಇಲಾಖೆಗಳ ಕಾಮಗಾರಿಗಳಿಂದ ಸಮಸ್ಯೆ ಆಗಿದೆ ಅಂತ ಮುನಿರತ್ನ ಹೇಳಿದ್ದಾರೆ. ಟೋಟಲ್ ಆಗಿ ಬೆಂಗಳೂರು ಬಹಳ ವೇಗವಾಗಿ ಬೆಳೀತಕ್ಕಂತ ಒಂದು ಪ್ರದೇಶ, ನಗರ. ಇದು ಅಭಿವೃದ್ಧಿನೇ ಒಂದು ಸವಾಲು. ಈಗ ಶಾಶ್ವತವಾದ ಪರಿಹಾರ ಮಾಡಬೇಕು ಅಂತ ಹೇಳೇನೆ ಈಗಾಗಲೇ ನಾವು ವೈಟ್ ಟಾಪಿಂಗ್ ಗೆ ಬಹಳಷ್ಟು ಪ್ರಿಫರೆನ್ಸ್ ಗಳು ಕೊಡ್ತಾ ಇದೀವಿ. ಮತ್ತೆ ಈ ಸಾರಿ ಮಳೆ ಒಂದು ಅನಾಹುತಗಳಾದಾಗಲೂ ಸಹ ನಾವು ನಮ್ಮ ಮುಖ್ಯಮಂತ್ರಿಗಳು ಸ್ಥಳ ಪರಿಶೀಲನೆ ಮಾಡಿ ಸುಮಾರು 1500 ಕೋಟಿಗಳು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಕ್ಕೂ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಈ ಬಾರಿ ಆದಂತ ಮಳೆ, ಅತಿ ಹೆಚ್ಚು ಮಳೆಯಿಂದ ಸುಮಾರು ಬೆಂಗಳೂರು ನಗರದಲ್ಲಿ ಏನೇ ರಸ್ತೆಗಳಿದ್ರು ಎಲ್ಲ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸುಮಾರು 6000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು